90 ಅವರ್ಸ್ ಮಾಡಿ ಅಂತ ಹೇಳೋದು ಒಳ್ಳೆ ಮೆಸೇಜ್ ಆಗಿರೋದಿಲ್ಲ. ನಿಮ್ಮ ಪ್ರಕಾರ ಒಳ್ಳೆ ಮೆಸೇಜ್ ಆಗಿರೋದಿಲ್ಲ ಅದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಹೇಗೆ ಅಂದರೆ, ಈಗ ನೀವು ಬರೀ ಟೈಮಿಂದ ಅಳಿತೀರಾ ಅಂತ ಬರುತ್ತೆ. ಯಾಕಂದ್ರೆ ನಾನು 90 ಅವರ್ಸ್ ಆಫೀಸಲ್ಲಿ ಕೂತ್ಕೊಂಡು ಹೋಗ್ಬೋದು, ಬೇಕಾದರೆ ಏನೋ ಕಾಫಿ ಕುಡ್ಕೊಂಡು ಬ್ರೌಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೀವು ಹೇಗೆ ಅಳಿತೀರಾ ಅನ್ನೋದು ಬರುತ್ತೆ. ಅದರ ನೀವು ಪ್ರೊಡಕ್ಟಿವಿಟಿ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಇಲ್ಲ ನೀವು ಅದನ್ನು ಹೆಂಗೆ ಮೆಷರ್ ಮಾಡ್ತೀರಾ. ಯಾಕಂದ್ರೆ ನಿಮ್ಗೆ ಏನು ಬೇಕು ಒಬ್ಬ ಎಂಪ್ಲಾಯಿಂದ, ಬರೀ ಟೈಮ್ ಬೇಕಾ, ಇಲ್ಲ ಅವ್ರ ಔಟ್ಪುಟ್ ಚೆನ್ನಾಗಿರಬೇಕು ಅಂತನಾ, ಅಥವಾ ಡೆಡಿಕೇಟೆಡ್ ಔಟ್ಪುಟ್ ಬೇಕು ಅಂತಾನೆ. ಯಾಕಂದರೆ ಪರ್ಫಾರ್ಮೆನ್ಸ್ ನೀವು 1 ಅವರಲ್ಲಿ ಬೇರೆ ಬೇರೆ ಥರ ಮಾಡ್ಬೋದು, ನಿಮ್ಮ ಮೂಡ್ ಮೇಲೆ ಹೋಗ್ಬೋದು ಅಥವಾ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗ್ಬೋದು ಅಲ್ವಾ. ಸೊ ಅದನ್ನು ಮೆಷರ್ ಮಾಡ್ತೀವ ಅಂತ ಬರುತ್ತೆ. ಸುಮ್ಮನೆ ಬ್ಲ್ಯಾಂಕೆಟ್ ಆಗಿ ನನಗೆ 90 ಅವರ್ಸ್ ಎಲ್ಲರೂ ಕೊಡಿ ಅನ್ನೋದು ತಪ್ಪಾಗತ್ತೆ. ಯಾಕಂದರೆ ಅವಾಗ ಈ ಅದರ್ ಪ್ಯಾರಿಟೀಸ್ ಪಿಕ್ಚರಿಗೆ ಬಂದುಬಿಡುತ್ತೆ. ಯಾಕೆ ನೀವೆಷ್ಟು ದುಡ್ಡು ಮಾಡ್ತಾ ಇದ್ದೀರಾ ಆ್ಯಸ್ ಎ CEO, ಪಾಪ ಒಬ್ಬರು ಬೇರೆ ಜಸ್ಟ್ ಒಬ್ಬರು ಪ್ರೋಗ್ರಾಮರ್ ಆಗಿ ಎಷ್ಟು ದುಡ್ಡು ಮಾಡ್ತಾ ಇರ್ತಾರೆ, ನಮಗೂ ಅಷ್ಟೇ ಕೊಡ್ತೀರಾ ಅಂತ ಕೇಳ್ಬೋದು. ಈಗ ಕೋಟಿಗಟ್ಟಲೆ ಅವ್ರು ತಗೊಳ್ತಾ ಇದ್ದಾಗ ಒಬ್ಬರು CEO ಆಗಿ ನೀವೇನೋ ಕೊಡ್ಬೋದು 90 ಅವರ್ಸು, ನಾವು ಯಾಕೆ ಕೊಡಬೇಕು, ನಮಗೆ ಅಷ್ಟು ವಾಪಸ್ ಬಂದರೆ ಸರಿ ದುಡ್ಡು ಅಂತ. ಸೊ ಹಾಗಾಗಿ ಸುಮ್ಮನೆ ಜನರಲಾಗಿ 90 ಅವರ್ಸ್ ಅಂತ ಕೇಳೋದು ತಪ್ಪಾಗುತ್ತೆ. ಯಾಕಂದರೆ ಈಗ ನೀವು ಹಂಗೆ ನೋಡೋಕೆ ಹೋದರೆ ಯುರೋಪಲ್ಲೆಲ್ಲ ಅರೌಂಡ್ 48 ಅವರ್ಸ್ ಅಷ್ಟೇ ಮ್ಯಾಕ್ಸ್ ಮಾಡ್ಬೋದು ಅಂತ ಅವ್ರು ರೂಲ್ಸೇ ತಂದುಬಿಟ್ಟಿದ್ದಾರೆ. ಯಾಕಂದರೆ ಇದರಿಂದ ಎಫೆಕ್ಟ್ ಆಗುತ್ತೆ, ಓವರ್ ಆಲ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗ್ಬೋದು ಅಂತ.